ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಡೇ ಲಾಗನ್ನು ಟೀ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನೇ ಎದ್ದು ಬಿಸಿನೀರು ಕುಡಿದ್ಬಿಟ್ಟು ಟೀ ಕುಡಿಯೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದಾದಮೇಲೆ ಮೊಳಕೆ ಕಾಳನ್ನು ಕಟ್ಟಿದ್ದೆ, ನಾನು ಮಿಕ್ಸ್ ಮೊಳಕೆ ಕಾಳು ಬಂದಿತ್ತು, ಚೆನ್ನಾಗಿ ಸಾಂಬಾರು ಮಾಡಿಕೊಂಡೆ. ಅದಕ್ಕೆ ಮುದ್ದೆ ರೈಸು ಮಾಡಿ ತಿನ್ಕೊಂಡಾದ್ಮೇಲೆ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸು ಗಲೀಜು ಥರ ಕಾಣ್ತಾ ಇತ್ತು ಮೇಲ್ಗಡೆ ಎಲ್ಲ. ಏಕೆಂದರೆ ಪ್ರತಿದಿನ ಅದರೊಳಗಡೆಯಿಂದನೇ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗ್ದು ಹಾಕ್ತಾ ಇರ್ತೀವಲ್ವ, ಹಂಗಾಗಿ ತೊಳ್ಕೊಂಡು ಬಿಡೋಣ ಅಂತ ಹೇಳಿ ಇವತ್ತೆಲ್ಲ ವಾಶ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನನಗೆ ಸ್ವಲ್ಪ ಜಿಡ್ಡಂಗೆ ಇತ್ತಂದರೆ ಮುಟ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ತೊಳಿತಾ ಇರ್ತೀನಿ. ಇವತ್ತು ಕೂಡ ಅಷ್ಟೇ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ವಾಶಿಗೆ ಹಾಕಿದ್ದೀನಿ. ಹಂಗಾಗಿ ಇದಕ್ಕೆ ವಿಮ್ ಜೆಲ್ಲನ್ನು ಯೂಸ್ ಮಾಡಿ ತೊಳಿತಾ ಇದ್ದೀನಿ. ವಿಮ್ ಜೆಲ್ ಅಂದರೆ ನಿಂಬೆಹಣ್ಣನ್ನು ಯೂಸ್ ಮಾಡಿರ್ತಾರಲ್ವ ಅದರೊಳಗಡೆ, ಹಂಗಾಗಿ ಬೇಗ ಜಿಡ್ಡೆಲ್ಲ ತೆಗಿಯುತ್ತೆ ಅಂತ ಹೇಳಿ ವಿಮ್ ಜೆಲ್ ಯೂಸ್ ಮಾಡಿ ಎಲ್ಲನೂ ಕೂಡ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸ್ಟೀಲ್ ಐಟಮ್ಸು ಇನ್ನೊಂದು ದಿನ ತೊಳಿಬೇಕು, ಯಾವಾಗ ಟೈಮ್ ಆಗುತ್ತೆ ನೋಡೋಣ. ವೀಕಲ್ಲಿ ಒಂದು ಸರಿ ಆದರೂ ಸ್ಟೀಲ್ ಐಟಮ್ಸು ಮತ್ತು ಪ್ಲಾಸ್ಟಿಕ್ ಐಟಮ್ಸು ತೊಳಿಬೇಕು. ಸೊ ಹಂಗಾಗಿ ಎಲ್ಲ ತೊಳೆದಿಟ್ಟಿದ್ದಾಯಿತು. ಮತ್ತು ಅದನ್ನೆಲ್ಲ ಮುಚ್ಚಿಟ್ಕೊತಾ ಇದ್ದೀನಿ, ನೋಡ್ತಿದ್ದೀರಲ್ವ. ಸೊ ಮುಚ್ಚಿದ್ರೆ ಈ ರೀತಿ ನೀರೆಲ್ಲ ಬಸ್ಕೊಳುತ್ತೆ. ಆಮೇಲೆ ಬಂದುಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಮಕ್ಕಳು ಬಂದರು. ನನ್ನ ಮಕ್ಕಳು ಮಮ್ಮಿ ಆಟ ಆಡ್ತೀವಿ ಅಂತಂದರು. ಇಲ್ಲ, ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ಕಟಿಂಗ್ ಶಾಪ್ ಹತ್ರ ಹೋದ್ವಿ. ಹಂಗಾಗಿ ಕಟಿಂಗ್ ಮಾಡಿಸಿದ್ವಿ. ನನ್ನ ಮಗ ನೋಡ್ರಿ ಈ ರೀತಿ ಕಾಣಿಸ್ತಾ ಇದ್ದಾನೆ. ಮತ್ತು ಸ್ವಲ್ಪ ಟ್ರೀ ಹೌಸ್ ಹತ್ರ ಹೋಗೋಣ ಬಾ ಮಮ್ಮಿ ಆಟ ಆಡಲಿಕ್ಕೆ ಅಂತ ಅಂದರು. ಹಂಗಾಗಿ ಟ್ರೀ ಹೌಸ್ ಹತ್ರ ಆಲ್ಮೋಸ್ಟ್ ನಂಗೆ ಕಳಿಸಲ್ಲ, ಯಾಕೆಂದರೆ ಮರ ಅಲ್ವಾ, ಬಿದ್ದಿದ್ರೆ ಅಂತ ಭಯ. ನಾನೇ ಹೋಗಿದ್ದೆ ಜೊತೆಗೆ, ಹಂಗಾಗಿ ಒಂದೆರಡು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಮರಕ್ಕೆ ಅಡ್ಡ ಹಾಕಿದಾರಲ್ವ ಕಡ್ಡಿಗಳ್ನ, ಇದ್ರ ಮೇಲೆ ಕುತ್ಕೊಳೋದೇನೋ ಪರವಾಗಿಲ್ಲ, ಬಟ್ ಕುತ್ಕೊಂಡ್ರೆ ಬಿದ್ದುಬಿಟ್ರೆ ಏನು ಮಾಡೋದು ಅಂತ. ಕಡ್ಡಿ ಏನಾದರೂ ಮುರ್ಕೊಂಡು ಭಯ ಆಗುತ್ತೆ, ಕೆಳಗಡೆ ಬಿದ್ದುಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಭಯನೇ. ಸೊ ಹಂಗಾಗಿ ಆಲ್ಮೋಸ್ಟ್ ನಂಗೆ ಕಳಿಸೋದೇ ಇಲ್ಲ, ಇವತ್ತು ಮಾತ್ರ ಕಳಿಸಿದ್ದೀನಿ ಅಷ್ಟೇ. ಮರ ನೆಲಕ್ಕೆ ಇದೆ, ಮರದ್ದೇನು ಪ್ರಾಬ್ಲಮ್ ಇಲ್ಲ, ಕಡ್ಡಿ ಹಾಕಿದಾರಲ್ವ ಅದೇ ಭಯ, ಅದಕ್ಕೋಸ್ಕರ ಹೋಗಿದ್ದೀನಿ ಅಷ್ಟೇ. ಸೊ ಮರ ಹತ್ತೋದು ಒಂದು ರೀತಿ ಕಲಿತ್ರೆ ತುಂಬಾ ಒಳ್ಳೆಯದು. ಆದರೆ ಚಿಕ್ಕ ಮಕ್ಕಳಲ್ವ, ಮುಂದೆ ನಿಂತು ಕಲಿಸ್ಬೇಕು, ಆವಾಗ ತುಂಬ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಜೋಕಾಲಿ ಕೂಡ ಕಟ್ಟಿದ್ದಾರೆ ಇದಕ್ಕೆ, ನೋಡ್ತಿದ್ದೀರಲ್ವ ಜೋಕಾಲಿ ಎಷ್ಟು ಸಕ್ಕತ್ತಾಗಿ ಆಡ್ತಿದ್ದಾರೆ ನೋಡ್ರಿ. ಆದರೆ ಇದು ಕೂಡ ಅಷ್ಟೇ, ದಾರ ಸ್ವಲ್ಪ ಆ ಕಡೆ ಈ ಕಡೆ ಅಷ್ಟೊಂದು ಗಟ್ಟಿ ಇಲ್ಲ. ಸೊ ಅದರಿಂದ ಸ್ವಲ್ಪ ಭಯ. ಮುಂದೆ ನಿಂತ್ಕೊಂಡ್ರೆ ಯಾವುದೂ ಇಲ್ವಲ್ಲ. ಸೊ ಹಂಗಾಗಿ ನಾನು ನೋಡ್ಕೊತಾ ಇದ್ನಲ್ಲ, ಭಯನೂ ಇಲ್ಲ. ಮಕ್ಕಳಿಗೆ ಏನಂದರೆ ಆಟ ಚೆನ್ನಾಗಿ ಆಡಬೇಕು. ಎಲ್ಲ ಮಕ್ಕಳು ಅಷ್ಟೇ ಈ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರೆ ಮೆಂಟಲಿ ಫಿಸಿಕಲಿ ಎಲ್ಲನೂ ಕೂಡ ಚೆನ್ನಾಗಿರ್ತಾರೆ. ಹಾಗೆ ಫ್ರೆಂಡ್ಶಿಪ್ಪೂ ಕೂಡ ಒಂದು ರೀತಿ ಒಳ್ಳೇದಿರಬೇಕು ಅಂತ ಹೇಳ್ತೀನಿ. ಕೆಟ್ಟ ಮಾತಾಡೋ ಮಕ್ಕಳ ಜೊತೆ ಸೇರಿದ್ರೆ ಅದೇ ರೀತಿ ನಮ್ಮ ಮಕ್ಕಳು ಮಾತಾಡ್ತಾರೆ ಮತ್ತು ಕೆಟ್ಟದಾಗಿ ವರ್ತಿಸ್ತಾರೆ ದೊಡ್ಡವರಾದಮೇಲೆ. ಈಗ ನಾವು ಯಾವ ರೀತಿ ಚಿಕ್ಕದಾಗಿದ್ದಾಗಲೇ ಬುದ್ಧಿ ಹೇಳಿ ತಿದ್ದುತ್ತೀವೋ ಅದೇ ರೀತಿ ಮಕ್ಕಳು ಕೂಡ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಗಾದೆ ಮಾತು ಹೇಳ್ದಂಗೆ ಬೆಳ್ಕೊಂಡು ಹೋಗ್ತಾರೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ವಿಡಿಯೋ. ಇಷ್ಟ ಆಯಿತಾ? ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ವಿಡಿಯೋ ನೋಡಿದ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.